ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ರೂಟ್ಸ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಫಾರ್ಮಕಾಲಜಿಯಲ್ಲಿ ಬರುತ್ತೆ, ಥರ್ಡ್ ಸೆಮಿಸ್ಟರ್ BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗಲ್ಲಿ ಬರುತ್ತೆ. ಸೊ ಇದು ನರ್ಸಿಂಗ್ ಫೌಂಡೇಶನ್ ಅಥವಾ ಫಂಡಮೆಂಟಲ್ಸ್ ಆಫ್ ನರ್ಸಿಂಗಲ್ಲಿ ಬರೋದಿಲ್ಲ. ಸೊ ಬಂದರೂ ಕೂಡ ಇದು ಲೈಟಾಗಿ ಹೇಳ್ತಾ ಇದ್ದೀನಿ, ಅಷ್ಟು ಡೀಟೇಲ್ ಆಗೇನಿಲ್ಲ. ಬಟ್ ಫಂಡಮೆಂಟಲ್ಸ್ ಆಫ್ ನರ್ಸಿಂಗಲ್ಲಿ ಫುಲ್ ಡೀಟೇಲ್ ಆಗಿದೆ, ಪ್ರತಿಯೊಂದರದ್ದು ಪ್ರೊಸೀಜರ್ ಇದೆ. ಸೊ ಇದರೊಳಗಡೆ ಪ್ರೊಸೀಜರ್ದೇನು ನೀಡಿಲ್ಲ. ಸೊ ಜಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಯಾವ್ಯಾವ ರೂಟಿಂದ ನಾವು ಡ್ರಗ್ ಅಡ್ಮಿನಿಸ್ಟ್ರೇಷನ್ ಮಾಡಬಹುದು ಅಂತ. ಓಕೆ, ಸೊ ಫಸ್ಟ್ ದಿ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ಪಾತ್. ಹೌದು ಸರ್, ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಇಟ್ ಈಸ್ ಅ ಪಾತ್, ದಾರಿ ಇದೆ ಅದು. ಬೈ ವಿಚ್ ಅ ಡ್ರಗ್ ಈಸ್ ಟೇಕನ್ ಇನ್ ಟು ದಿ ಬಾಡಿ. ಅಂದರೆ ಆ ದಾರಿಯಿಂದ ಡ್ರಗ್ ಏನು ಮಾಡ್ತಾ ಇದೆ, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ತಾ ಇದೆ, ಅಥವಾ ಆ ದಾರಿಯಿಂದ ನಮ್ಮ ಬಾಡಿ ಏನು ಮಾಡ್ತಾ ಇದೆ, ಡ್ರಗ್ಗನ್ನು ರಿಸೀವ್ ಮಾಡ್ತಾ ಇದೆ. ಎಕ್ಸಾಂಪಲ್ ಮೌತ್. ಓಕೆ, ಮೌತ್ ಈಸ್ ಅ ಪಾತ್. ಮೌತ್ ಏನಿದೆ, ಒಂದು ದಾರಿ ಇದೆ. ಯಾಕಿದೆ ಸರ್? ಇದು ಏನು ಮಾಡುತ್ತೆ, ಇಲ್ಲಿಂದ ನಮ್ಮ ಬಾಡಿ ಏನು ಮಾಡುತ್ತೆ, ಡ್ರಗ್ಗನ್ನು ರಿಸೀವ್ ಮಾಡುತ್ತೆ. ಓಕೆ, ಮೌತ್ ಆಗಿರುತ್ತೆ. ಅಥವಾ ನೋಸಿಂದ ರಿಸೀವ್ ಮಾಡುತ್ತೆ, ಅಥವಾ ಇಯರಿಂದ ರಿಸೀವ್ ಮಾಡುತ್ತೆ. ಯಾಕಂದರೆ ಅದರೊಳಗಡೆ ಕೂಡ ನಾವು ಡ್ರಗ್ ಹಾಕ್ತೀವಿ. ಐ ಡ್ರಾಪ್ ಹಾಕ್ತೀವಿ, ಕಣ್ಣು ಒಳಗಡೆ ಐ ಡ್ರಾಪ್ ಹಾಕ್ತೀವಿ, ಐ ಒಳಗಡೆ ಐ ಡ್ರಾಪ್ ಹಾಕ್ತೀವಿ, ಇಯರ್ ಒಳಗಡೆ ಇಯರ್ ಡ್ರಾಪ್ ಹಾಕ್ತೀವಿ. ಸೊ ಇದೆಲ್ಲ ಬರ್ತವೆ. ಓಕೆ, ನೆಕ್ಸ್ಟ್ ದಿ ಚಾಯ್ಸ್ ಆಫ್ ರೂಟ್ ಡಿಪೆಂಡ್ಸ್ ಆನ್. ಹೌದು ಸರ್, ಸೊ ನಾವು ರೂಟ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದಾಗ ಇಟ್ ಡಿಪೆಂಡ್ಸ್ ಆನ್ ಡ್ರಗ್ ಪ್ರಾಪರ್ಟೀಸ್. ಓಕೆ, ಸೊ ಡ್ರಗ್ ಪ್ರಾಪರ್ಟಿ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಡ್ರಗ್ ಪ್ರಾಪರ್ಟಿಯಲ್ಲಿ ನೋಡೋಣ, ಸಾಲಿಡ್ ಇದೆನಾ, ಲಿಕ್ವಿಡ್ ಇದೆನಾ, ಸೆಮಿ ಸಾಲಿಡ್ ಅಥವಾ ಗ್ಯಾಸಿಯಸ್ ಫಾರ್ಮಲ್ಲಿದೆನಾ, ಅಥವಾ ಪ್ಯಾಚ್ ಫಾರ್ಮಲ್ಲಿದೆನಾ. ಸೊ ಇವೆಲ್ಲ ಏನಾಗಿರ್ತವೆ, ಡಿಪೆಂಡ್ ಆಗಿರ್ತವೆ. ಓಕೆ, ಸೊ ಇದು ಸಾಲಿಡ್ ಇದ್ದರೆ ನಾವು IM ಕೊಡೋಕ್ಕೆ ಬರೋದಿಲ್ಲ. ಓಕೆ, ಸಾಲಿಡ್ ಇದ್ದರೆ IM ಕೊಡೋಕ್ಕೆ ಬರೋದಿಲ್ಲ. ಸಾಲಿಡ್ ಇದ್ದರೆ ಹೇಗೆ ಕೊಡ್ತೀವಿ, ಮೌತಿಂದ ಕೊಡ್ತೀವಿ ಸರ್, ಟ್ಯಾಬ್ಲೆಟ್, ಕ್ಯಾಪ್ಸ್ಯೂಲ್. ಓಕೆ, ನೆಕ್ಸ್ಟ್ ಡಿಸೈರ್ಡ್ ಎಫೆಕ್ಟ್. ನಮಗೆ ಯಾವ ಎಫೆಕ್ಟ್ ಬೇಕು ಅದ್ರ ಮೇಲೆ ನಾವು ರೂಟ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪೇಷಂಟ್ ಕಂಡೀಷನ್. ಸೊ ಪೇಷಂಟ್ ಕಂಡೀಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾವು ಯಾವ ರೂಟ್ ಯೂಸ್ ಮಾಡಬೇಕು ಅಂತ. ಎಕ್ಸಾಂಪಲ್, ಒಂದು ಅನ್ಕಾನ್ಸಿಯಸ್ ಪೇಷಂಟ್ ಇದೆ, ಮೂರ್ಛೆ ಹೋಗಿದ್ದಾನೆ, ಕಾನ್ಸಿಯಸ್ ಇಲ್ಲ ಅಂತ ಪೇಷಂಟ್ಗಳಿಗೆ ನೀವು ಓರಲ್ ಕೊಡ್ತೀರಾ, ಟ್ಯಾಬ್ಲೆಟ್ ಕೊಡ್ತೀರಾ? ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಪೇಷಂಟ್ ಅದು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಪೇಷಂಟ್ ಕಂಡೀಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾವು ಯಾವ ಮೆಡಿಸಿನ್ ಯೂಸ್ ಮಾಡಬೇಕು ಅಂತ. ಮತ್ತು ಕನ್ವೀನಿಯನ್ಸ್. ಓಕೆ, ಸೊ ಕನ್ವೀನಿಯನ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ನಿಮಗೆ ಹೆಡ್ಡೇಕ್ ಆಗ್ತಾ ಇದೆ, ನಿಮ್ಮ ಹತ್ರ 2 ಚಾಯ್ಸ್ ಇದ್ದಾವೆ. ಓಕೆ, ಹೆಡ್ಡೇಕ್ ಆಗ್ತಾ ಇದೆ, ನೀವು ಒಂದು ಇಂಜೆಕ್ಷನ್ ತೊಗೋತೀರಾ ಅಥವಾ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೋತೀರಾ, ಏನು ಮಾಡ್ತೀರಾ? ನಿಮ್ಮ ಕನ್ವೀನಿಯನ್ಸ್ ಏನಿದೆ, ಸರ್ ನಾನು ಟ್ಯಾಬ್ಲೆಟ್ ತೊಗೋತೀನಿ ಮೌತಿಂದ ಅಂತ ಹೇಳ್ತೀರಾ. ಓಕೆ, ಕನ್ವೀನಿಯನ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಸೊ ನಾವು ಇದರೊಳಗಡೆ ರೂಟ್ಸ್ 2 ಟೈಪಲ್ಲಿ ಡಿವೈಡ್ ಮಾಡಿದ್ದೀವಿ, ಒಂದು ಲೋಕಲ್ಲು, ಇನ್ನೊಂದು ಸಿಸ್ಟಮಿಕ್ ಅಂತ. ಓಕೆ, ಸೊ ಸಿಸ್ಟಮಿಕ್ ಮತ್ತು ಲೋಕಲ್ 2 ಇದ್ದಾವೆ. ಫಸ್ಟ್ ನಾವು ಲೋಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೋಕಲ್ ಅಂತ ಏನು ಹೇಳಿದರೆ, ಲೋಕಲ್ ಅಂದರೆ ನಾವು ಯಾವ ಪ್ಲೇಸಲ್ಲಿ ಡ್ರಗ್ ಅಪ್ಲೈ ಮಾಡ್ತೀವಲ್ಲ ಅದೇ ಪ್ಲೇಸಲ್ಲಿ ಏನಾಗುತ್ತೆ, ಆ್ಯಕ್ಷನ್ ಆಗುತ್ತೆ. ಅದೇ ಪ್ಲೇಸಲ್ಲಿ ಅದು ಆ್ಯಕ್ಷನ್ ಮಾಡುತ್ತೆ, ಸಿಸ್ಟಮಲ್ಲಿ ಹೋಗೋದಿಲ್ಲ. ಅಂದರೆ ನಮ್ಮ ಥ್ರೂಔಟ್ ಬಾಡಿ ಒಳಗಡೆ ಅದು ವರ್ಕ್ ಮಾಡೋದಿಲ್ಲ. ನಾವು ಯಾವ ಪ್ಲೇಸಲ್ಲಿ ಅಪ್ಲೈ ಮಾಡ್ತೀವಲ್ಲ, ಯಾವ ಪ್ಲೇಸಲ್ಲಿ ಡ್ರಗ್ ಅಪ್ಲೈ ಮಾಡ್ತೀವಲ್ಲ ಅದೇ ಪ್ಲೇಸಲ್ಲಿ ಪೇನ್ ಅಥವಾ ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ಜಂಡು ಬಾಮ್. ಜಂಡು ಬಾಮ್ ಏನು ಮಾಡ್ತೀರಾ ನೀವು, ನಿಮಗೆ ಹೆಡ್ಡೇಕ್ ಆಗುತ್ತೆ. ನಿಮಗೇನಾಗುತ್ತೆ, ಹೆಡ್ಡೇಕ್ ಆಗುತ್ತೆ. ಸೊ ಹೆಡ್ಡೇಕ್ ಆದಾಗ ನೀವು ಜಂಡು ಬಾಮ್ ಎಲ್ಲಿ ಹಚ್ತೀರಾ, ಫೋರ್ ಹೆಡ್ಡಿಗೆ ಹಚ್ತೀರಾ. ಯಾವ ಪ್ಲೇಸಲ್ಲಿ ಪೇನ್ ಆಗಿದೆ ಆ ಪ್ಲೇಸಿಗೆ ಹಚ್ತೀರಾ. ಸೊ ಅದೇ ಪ್ಲೇಸಲ್ಲಿ ಏನಾಗುತ್ತೆ, ಪೇನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಲೋಕಲ್. ಓಕೆ, ಅದು ಲೋಕಲ್. ಸೊ ಇದರ ಒಳಗಡೆ ಭಾಳಷ್ಟು ಇದ್ದಾವೆ. ಸೊ ಅಷ್ಟು ಡೀಟೇಲ್ ಆಗೇನು ಹೋಗಬಾರ್ದು. ಫಸ್ಟ್ ಆನ್ ದಿ ಸ್ಕಿನ್. ಸೊ ಯಾಕೆ ಹಚ್ತೀವಿ ನಾವು, ಟ್ರೀಟಿಂಗ್ ಸ್ಕಿನ್ ಕಂಡೀಷನ್ ವಿತ್ ಮಿನಿಮಲ್ ಸಿಸ್ಟಮಿಕ್ ಅಬ್ಸಾರ್ಪ್ಷನ್. ಹೌದು ಸರ್, ನೀವು ಸ್ಕಿನ್ ಮೇಲೆ ಹಚ್ಚಿದ್ರೆ ಜಾಸ್ತಿ ಮಿನಿಮಲ್ ಅಂದರೆ ಜಾಸ್ತಿ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಎಕ್ಸಾಂಪಲ್, ನಾವು ಇಲ್ಲಿ ಆಯಿಂಟ್ಮೆಂಟ್ ಹಚ್ಬೋದು, ಕ್ರೀಮ್ಸ್ ಹಚ್ತೀರಾ, ನೀವು ಲೋಷನ್ಸ್ ಹಚ್ತೀರಾ, ಅಥವಾ ಜೆಲ್. ಎಕ್ಸಾಂಪಲ್, ಇದರೊಳಗಡೆ ನೋಡಿದ್ರೆ ಡೈಕ್ಲೋಫಿನಾಕ್ ಜೆಲ್ ಫಾರ್ ಪೇನ್ ರಿಲೀಫ್. ಹೌದು ಸರ್, ನೀವು ಏನು ಮಾಡ್ತೀರಾ, ಡೈಕ್ಲೋಫಿನಾಕ್. ಓಕೆ, ಸೊ ಆನ್ ದಿ ಸ್ಕಿನ್ ಅಂದರೆ ಎಕ್ಸಾಂಪಲ್ ಏನಿದೆ ಇಲ್ಲಿ, ಡೈಕ್ಲೋಫಿನಾಕ್ ಜೆಲ್ ಫಾರ್ ದಿ ಪೇನ್ ರಿಲೀಫ್. ನೆಕ್ಸ್ಟ್ ಆನ್ ಮ್ಯೂಕಸ್ ಮೆಂಬ್ರೇನ್. ನೆಕ್ಸ್ಟ್ ಆನ್ ಮ್ಯೂಕಸ್ ಮೆಂಬ್ರೇನ್. ಸೊ ಮ್ಯೂಕಸ್ ಮೆಂಬ್ರೇನ್ ಮೇಲೆ ನಾವು ಅಪ್ಲೈ ಮಾಡಿದರೆ ಅದು ಆನ್ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಸರ್ ಯಾವ ಮ್ಯೂಕಸ್ ಮೆಂಬ್ರೇನ್? ಎಕ್ಸಾಂಪಲ್, ನಾವಿಲ್ಲಿ ಮೌತ್, ನೋಸ್ ಅಥವಾ ಥ್ರೋಟ್. ಸೊ ಪ್ರತಿಯೊಂದು ಪ್ಲೇಸಲ್ಲಿ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಮೌತಲ್ಲಿ, ನೋಸಲ್ಲಿ, ಥ್ರೋಟಲ್ಲಿ. ಸೊ ಅಲ್ಲಿ ನಾವು ಅಪ್ಲೈ ಮಾಡಿದರೆ ಆನ್ ದಿ ಮ್ಯೂಕಸ್ ಮೆಂಬ್ರೇನ್. ಸೊ ಎಕ್ಸಾಂಪಲ್, ಇಲ್ಲಿ ನಾವು ಮೌತ್ ವಾಶ್ ಅಂತ ಹೇಳ್ಬೋದು. ಓಕೆ, ಕ್ಲೋರಾಹೆಕ್ಸಿಡಿನ್ ಮೌತ್ ವಾಶ್ ಯೂಸ್ ಮಾಡ್ತೀವಿ ಸರ್ ಓರಲ್ ಇನ್ಫೆಕ್ಷನ್ ಇದ್ದರೆ. ನಮ್ಮ ಮೌತ್ ಒಳಗಡೆ ಇನ್ಫೆಕ್ಷನ್ ಇದ್ದರೆ ನಾವು ಮೌತ್ ವಾಶ್ ಯೂಸ್ ಮಾಡ್ತೀವಲ್ಲ, ಅದು ಏನು ಎಕ್ಸಾಂಪಲ್ ಆಗಿದೆ, ಆನ್ ಮ್ಯೂಕಸ್ ಮೆಂಬ್ರೇನ್. ಸೊ ನೆಕ್ಸ್ಟ್ ಆನ್ ದಿ ಐ, ನೋಸ್, ಇಯರ್. ಸೊ ನಿಮಗೆ ಇಯರ್ ಪೇನ್ ಇದೆ, ಓಕೆ, ಅಥವಾ ಇಯರ್ ಇನ್ಫೆಕ್ಷನ್ ಇದೆ, ನೋಸ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆ,
ಐ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಏನು ಮಾಡ್ತೀರಾ, ಐ ಡ್ರಾಪ್ ಯೂಸ್ ಮಾಡ್ತೀರಾ, ಇಯರ್ ಡ್ರಾಪ್ ಯೂಸ್ ಮಾಡ್ತೀರಾ, ಓಕೆ, ಅಥವಾ ನೇಸಲ್ ಸ್ಪ್ರೇಗಳು ಯೂಸ್ ಮಾಡ್ತೀರಾ, ಅದೆಲ್ಲ ಏನು ಬರುತ್ತೆ, ಐ, ನೋಸ್ ಆರ್ ಇಯರ್. ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕಂಡೀಷನ್. ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕಂಡೀಷನ್ ಅಂದರೆ ಏನು, ನೀವು ಟ್ಯಾಬ್ಲೆಟ್ಸ್ ಅಥವಾ ಕ್ಯಾಪ್ಸ್ಯೂಲ್ ಓರಲ್ಲಿ ತಗೋತೀರಾ ವಿಥೌಟ್ ಸಿಸ್ಟಮಿಕ್ ಅಬ್ಸಾರ್ಪ್ಷನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗೋದಿಲ್ಲ, ಅದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಬಟ್ ಕೆಲಸ ಮಾಡುತ್ತೆ. ಎಕ್ಸಾಂಪಲ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಇದು ಏನಿದೆ ಆ್ಯಂಟಾಸಿಡ್ ಇದೆ. ಆ್ಯಂಟಾಸಿಡ್ ಅಂದರೆ ಏನು, ಆ್ಯಸಿಡಿಟಿ ಕಮ್ಮಿ ಮಾಡುತ್ತೆ. ಏನು ಮಾಡುತ್ತೆ, ಆ್ಯಸಿಡಿಟಿ ರೆಡ್ಯೂಸ್ ಮಾಡುತ್ತೆ. ನಿಮ್ಮ ಸ್ಟಮಕ್ ಒಳಗಡೆ ಏನಿರುತ್ತೆ ಸರ್, HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಆ್ಯಸಿಡಿಟಿ ಅಂತೀವಿ, ಆ್ಯಸಿಡ್ ಜಾಸ್ತಿ ಆದಾಗ ಆ್ಯಸಿಡಿಟಿ ಅಂತೀವಿ. ಆ ಆ್ಯಸಿಡಿಟಿಯನ್ನು ಕಡಿಮೆ ಮಾಡೋಕ್ಕೆ ನಾವು ಆ್ಯಂಟಾಸಿಡ್ ಯೂಸ್ ಮಾಡ್ತೀವಿ. ಓಕೆ, ಅದು ಏನು ಮಾಡುತ್ತೆ, ನ್ಯೂಟ್ರಲೈಸ್ ದಿ ಸ್ಟಮಕ್ ಆ್ಯಸಿಡ್. ಸೊ ಸ್ಟಮಕ್ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ. ನೆಕ್ಸ್ಟ್ ಫಾರ್ ರೆಸ್ಪಿರೇಟರಿ ಕಂಡೀಷನ್ ಕೂಡ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ಸಾಲ್ಬುಟಮೋಲ್ ಇನ್ಹೇಲರ್ಸ್ ಅಂತ ಹೇಳ್ತೀವಿ. ಸೊ ಸಾಲ್ಬುಟಮೋಲ್ ಇನ್ಹೇಲರ್ಸ್ ಏನು ಮಾಡುತ್ತೆ, ಇದು ನಿಮ್ಮ ಏರ್ವೇ ಇದೆಯಲ್ಲ, ಏರ್ವೇಯನ್ನು ಇದು ಡೈಲೇಟ್ ಮಾಡುತ್ತೆ. ಓಕೆ, ಬ್ರೋಂಕೋ ಡೈಲೇಟರ್ ಅಂತ ಹೇಳ್ತೀವಿ. ಓಕೆ, ಏನು ಮಾಡುತ್ತೆ, ಇದು ಡೈಲೇಟ್ ಮಾಡುತ್ತೆ. ಏರ್ವೇಯನ್ನು ಡೈಲೇಟ್ ಮಾಡಿದಾಗ ನೀವು ಈಸಿಲಿ ಬ್ರೀದಿಂಗ್ ಮಾಡ್ಬೋದು. ಓಕೆ, ಸೊ ಇದು ನಿಮಗೆ ಲೋಕಲಿ ಕೂಡ ಬರುತ್ತೆ ಮತ್ತು ಸಿಸ್ಟಮಿಕ್ ಕೂಡ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫಾರ್ ಯೂರೆಥ್ರಲ್ ಕಂಡೀಷನ್. ಓಕೆ, ಸೊ ಇದರೊಳಗಡೆ ಏನು ಮಾಡ್ತೀರಿ, ಡ್ರಗ್ ಅಪ್ಲೈಡ್ ಆ್ಯಸ್ ಜೆಲ್ ಆರ್ ಲುಬ್ರಿಕೆಂಟ್ ಇನ್ ಟು ದಿ ಯೂರೆಥ್ರಾ. ಓಕೆ, ಸೊ ಇಲ್ಲೇನಿದೆ, ಜೆಲ್ ಅಥವಾ ಲುಬ್ರಿಕೆಂಟ್ ನೀವು ಯೂರೆಥ್ರಾ ಒಳಗಡೆ ಏನು ಮಾಡ್ತಾ ಇದ್ದೀರಾ, ಅಪ್ಲೈ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ನೀವು ಏನು ಮಾಡ್ತೀರಾ, ಲಿಗ್ನೋಕಿನ್ ಜೆಲ್ ಯೂಸ್ ಮಾಡ್ತಿರಲ್ಲ, ಕ್ಯಾಥೆಟ್ರೈಸೇಷನ್, ಡ್ಯೂರಿಂಗ್ ದಿ ಕ್ಯಾಥೆಟ್ರೈಸೇಷನ್ ನೀವು ಅಲ್ಲೊಂದು ಅನಸ್ಥೆಟಿಕ್ ಜೆಲ್ ಯೂಸ್ ಮಾಡ್ತೀರಾ, ಲೋಕಲ್ ಅನಸ್ಥೀಶಿಯಾ ಜೆಲ್ ಯೂಸ್ ಮಾಡ್ತೀರಾ, ಅದು ಕೂಡ ಎಕ್ಸಾಂಪಲ್ ಬರುತ್ತೆ ನಮ್ಮ ಲೋಕಲ್ ರೂಟಲ್ಲಿ. ಓಕೆ, ಇಲ್ಲಿ ಕೂಡ ಎಕ್ಸಾಂಪಲ್ ಇದೆ, ಲಿಡೋಕಿನ್ 2% ಜೆಲ್. ಓಕೆ, ನೆಕ್ಸ್ಟ್ ಫಾರ್ ವಜೈನಲ್ ಕಂಡೀಷನ್ ಅಂದರೆ ಏನು, ಇನ್ಸರ್ಟೆಡ್ ಇನ್ ಟು ದಿ ವಜೈನಾ, ಡ್ರಗ್ ಏನು ಮಾಡ್ತಾ ಇದ್ದೀವಿ, ಇನ್ಸರ್ಟೆಡ್ ಇನ್ ಟು ದಿ ವಜೈನಾ. ಎಕ್ಸಾಂಪಲ್ ಏನಿದೆ, ಕ್ಲೋಟ್ರಿಮಜೋಲ್ ವಜೈನಲ್ ಟ್ಯಾಬ್ಲೆಟ್, ಫಂಗಲ್ ಇನ್ಫೆಕ್ಷನ್ ವಜೈನಾ ಒಳಗಡೆ ಆದರೆ ನಾವು ಏನು ಮಾಡ್ತೀವಿ, ಕ್ಲೋಟ್ರಿಮಜೋಲ್ ವಜೈನಲ್ ಟ್ಯಾಬ್ಲೆಟ್ಸ್ ಇಡ್ತೀವಿ. ನೆಕ್ಸ್ಟ್ ಫಾರ್ ರೆಕ್ಟಲ್ ಕಂಡೀಷನ್. ಸೊ ರೆಕ್ಟಲ್ ಕಂಡೀಷನ್ ಒಳಗಡೆ ಏನು ಮಾಡ್ತೀವಿ, ಡ್ರಗ್ ಡೆಲಿವರ್ಡ್ ವಿಯಾ ಸಪೋಸಿಟರಿ ಆರ್ ಎನಿಮಾ. ಸೊ ಎನಿಮಾ ನೀವು ಕೇಳಿರ್ಬೋದು, ಏನು ಮಾಡ್ತೀವಿ ಸರ್, ಡೈರೆಕ್ಟ್ ನಾವು ಎನಸ್ ಒಳಗಡೆ ರೆಕ್ಟಮ್ ಒಳಗಡೆ ಏನು ಮಾಡ್ತೀವಿ, ಇನ್ಸರ್ಟ್ ಮಾಡ್ತೀವಿ. ಓಕೆ, ಸೊ ಇದು ಬರುತ್ತೆ ನಮ್ಮ ರೆಕ್ಟಮ್ ಕಂಡೀಷನ್ ಇರ್ತವೆ ರೆಕ್ಟಲ್ ರೂಟಲ್ಲಿ. ನೆಕ್ಸ್ಟ್ ಇಂಟ್ರಾ ಆರ್ಟಿಕ್ಯುಲರ್ ಅಥವಾ ಜಾಯಿಂಟ್ ಇಂಜೆಕ್ಷನ್. ಸೊ ಜಾಯಿಂಟ್ ಇಂಜೆಕ್ಷನ್ ಅಂದರೆ ಯಾವಾಗ ಕೊಡ್ತೀವಿ ನಾವು, ಯಾರಿಗಾದರೂ ಜಾಯಿಂಟ್ ಪೇನ್ ಇದೆ, ಅರ್ಥ್ರೈಟಿಸ್ ಇದೆ, ರುಮಟಾಯ್ಡ್ ಅರ್ಥ್ರೈಟಿಸ್ ಇದೆ. ಸೊ ಅಂಥ ಟೈಮದಲ್ಲಿ ನಾವು ಏನು ಮಾಡ್ತೀವಿ, ಅವರಿಗೆ ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಕೊಡ್ತೀವಿ. ಓಕೆ, ಸೊ ಇದು ಇದರೊಳಗಡೆ ಏನು, ಡ್ರಗ್ ಈಸ್ ಇಂಜೆಕ್ಟೆಡ್ ಇನ್ ಟು ದಿ ಸೈನೋವಿಯಲ್ ಕ್ಯಾವಿಟಿ ಆಫ್ ದಿ ಜಾಯಿಂಟ್. ಓಕೆ, ಸೊ ಜಾಯಿಂಟಲ್ಲಿ ಸೈನೋವಿಯಲ್ ಕ್ಯಾವಿಟಿ ಇರುತ್ತೆ ಅಲ್ಲ, ಅಲ್ಲಿ ಏನು ಮಾಡ್ತೀವಿ ನಾವು, ಇಂಜೆಕ್ಷನ್ ಕೊಡ್ತೀವಿ ಫಾರ್ ಲೋಕಲೈಸ್ಡ್ ಟ್ರೀಟ್ಮೆಂಟ್. ಸೊ ಅವರಿಗೆ ಜಾಯಿಂಟ್ ಪೇನ್ ಇದೆ, ಆ ಜಾಯಿಂಟ್ ಪೇನ್ ಕಡಿಮೆ ಮಾಡೋಕ್ಕೆ, ಅದು ಒಂದು ಜಾಯಿಂಟ್ ಪೇನ್ ಕಡಿಮೆ ಮಾಡೋಕ್ಕೆ ನಾವು ಇಂಟ್ರಾ ಜಾಯಿಂಟ್ ಪೇನ್ ಕಿಲ್ಲರ್ ಅಂದರೆ ಇಂಟ್ರಾ ಜಾಯಿಂಟ್ ಇಂಜೆಕ್ಷನ್ ಕೊಡ್ತೀವಿಲ್ಲ, ಅದು ಏನು ನಮ್ಮ ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಅಥವಾ ಇಂಟ್ರಾ ಜಾಯಿಂಟ್ ಇಂಜೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಮ ಹತ್ರ 2 ನೀ ಜಾಯಿಂಟ್ ಇದೆ. ಓಕೆ, ಸೊ 2 ನೀ ಜಾಯಿಂಟಲ್ಲಿ ನಿಮಗೆ ಒಂದು ನೀ ಜಾಯಿಂಟಲ್ಲಿ ಪೇನ್ ಇದೆ ಅಥವಾ 2 ನೀ ಜಾಯಿಂಟಲ್ಲಿ ಪೇನ್ ಇದೆ ಅಂತ ಹೇಳ್ಕೊಳ್ಳೋಣ. ಓಕೆ, ಸೊ 2 ನೀ ಜಾಯಿಂಟಲ್ಲಿ ಪೇನ್ ಇದೆ. ಸೊ ನೀವು ಯಾವ ಜಾಯಿಂಟ್ ಒಳಗಡೆ ಇಂಜೆಕ್ಷನ್ ಕೊಡ್ತೀರಾ, ಅದು ಒಂದೇ ಜಾಯಿಂಟ್ ಒಳಗಡೆ ಪೇನ್ ಕಡಿಮೆ ಆಗುತ್ತೆ, ಮತ್ತೊಂದು ಜಾಯಿಂಟ್ ಒಳಗಡೆ ಪೇನ್ ಕಡಿಮೆ ಆಗೋದಿಲ್ಲ. ಲೋಕಲ್ ಎಫೆಕ್ಟ್ ಅದಕ್ಕೋಸ್ಕರ ಲೋಕಲ್ ರೂಟಲ್ಲಿ ಇದು ಬರುತ್ತೆ. ಎಕ್ಸಾಂಪಲ್ ಕಾರ್ಟಿಕೋಸ್ಟಿರಾಯ್ಡ್ ಇಂಜೆಕ್ಷನ್ ಫಾರ್ ದಿ ರುಮಟಾಯ್ಡ್ ಅರ್ಥ್ರೈಟಿಸ್ ಬರುತ್ತೆ. ನೆಕ್ಸ್ಟ್ ಸಿಸ್ಟಮಿಕ್ ರೂಟ್. ಸೊ ಸಿಸ್ಟಮಿಕ್ ರೂಟ್ ಒಳಗಡೆ ಫಸ್ಟ್ ಇರೋದು ಓರಲ್ ಆರ್ ಎಂಟೆರಲ್, ಓರಲ್ ಅಥವಾ ಎಂಟೆರಲ್. ಸೊ ಇದ್ರೊಳಗಡೆ ಕೂಡ ಏನಾಗುತ್ತೆ, ಡ್ರಗ್ ಈಸ್ ಟೇಕನ್ ಬೈ ಮೌತ್. ಇದರೊಳಗಡೆ ಕೂಡ ನಾವು ಮೌತಿಂದ ಡ್ರಗ್ ತಗೋತೀವಿ, ಅದು ಏನಾಗುತ್ತೆ, ಅಬ್ಸಾರ್ಬ್ಡ್ ಥ್ರೂ ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಅದು ಏನಾಗುತ್ತೆ, ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕಲ್ಲಿ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಮೇಲ್ಗಡೆ ಏನಾಗ್ತಾ ಇತ್ತು, ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗ್ತಾ ಇರಲಿಲ್ಲ. ಲೋಕಲ್ ಒಳಗಡೆ ಕೂಡ ನಾವು ಬೈ ಮೌತ್ ನೋಡಿದ್ದೀವಿ. ಓಕೆ, ಸೊ ಅಲ್ಲಿ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗ್ತಾ ಇರಲಿಲ್ಲ, ಇಲ್ಲಿ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ಸಿಸ್ಟಮಿಕ್ ರೂಟಲ್ಲಿ ಬಂದಿದೆ. ಸೊ ಅಡ್ವಾಂಟೇಜಸ್ ನಾವು ನೋಡಿದಾಗ
ಕನ್ವೀನಿಯೆಂಟ್ ಮತ್ತು ಸೇಫ್. ಹೌದು ಸರ್, ಈಸಿ ಇದೆ, ಸೇಫ್ ಇದೆ. ನೆಕ್ಸ್ಟ್ ಪೇನ್ಲೆಸ್ ಆ್ಯಂಡ್ ನಾನ್ ಇನ್ವೇಸಿವ್. ಹೌದು ಸರ್, ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮಗೆ ಪೇನ್ ಆಗುತ್ತಾ? ಆಗೋದಿಲ್ಲ ಸರ್. ಮತ್ತು ನಾನ್ ಇನ್ವೇಸಿವ್. ಸೊ ಇನ್ವೇಸಿವ್ ಅಂದರೆ ಏನು, ನಾವಿಲ್ಲಿ ಅವ್ರ ಬಾಡಿ ಒಳಗಡೆ ಎಂಟರ್ ಆಗ್ತಾ ಇಲ್ಲ. ಎಕ್ಸಾಂಪಲ್ ಇದು ಏನಿದೆ, ಸ್ಕಿನ್ ಇದೆ ನಿಮ್ಮದು, ಇಂಜೆಕ್ಷನ್ ನಾವು ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟಾಗ ನಾವು ಬಾಡಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ, ಇದು ಇನ್ವೇಸಿವ್. ನಾವು ಬಾಡಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಅಂದರೆ ಅದು ಇನ್ವೇಸಿವ್. ಬಟ್ ಟ್ಯಾಬ್ಲೆಟ್ ನಾವು ಕೊಡೋಕ್ಕೆ ಬಾಡಿ ಒಳಗಡೆ ಏನು ಎಂಟರ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮೆಡಿಸಿನ್ ತಂದು ನಮ್ಮ ಮೌತ್ ಒಳಗಡೆ ಇಡ್ತಾ ಇದ್ದೀವಿ, ಇದು ಏನು ನಾನ್ ಇನ್ವೇಸಿವ್. ನಾನ್ ಇನ್ವೇಸಿವ್ ಇದೆ, ಪೇನ್ಲೆಸ್ ಇದೆ, ಕನ್ವೀನಿಯೆಂಟ್ ಇದೆ, ಸೇಫ್ ಇದೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್. ಓರಲ್ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ಅಥವಾ ಮೆಡಿಕೇಷನ್ ತೊಗೊಂಡ್ರೆ ಏನು ಡಿಸ್ಅಡ್ವಾಂಟೇಜಸ್ ಆಗಬಹುದು? ಸ್ಲೋ ಆನ್ಸೆಟ್ ಆಫ್ ಆ್ಯಕ್ಷನ್. ಹೌದು ಸರ್, ಅದು ಸ್ಲೋ ಆನ್ಸೆಟ್ ಅಂದರೆ ಸ್ಟಾರ್ಟ್ ಬೇಗ ಆಗೋದಿಲ್ಲ, ಆ್ಯಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಬೇಗ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ನಾಟ್ ಸೂಟೇಬಲ್ ಫಾರ್ ಅನ್ಕಾನ್ಸಿಯಸ್ ಪೇಷಂಟ್. ಹೌದು ಸರ್, ಇದು ಅನ್ಕಾನ್ಸಿಯಸ್ ಪೇಷಂಟ್ ಇದ್ದಾನೆ, ಒಂದು ಪೇಷಂಟಿಗೆ ಮೂರ್ಛೆ ಹೋಗಿದ್ದಾನೆ ಅಥವಾ ಅವನಿಗೆ ಕಾನ್ಸಿಯಸ್ ಇಲ್ಲ, ಸೊ ಅಂಥ ಪೇಷಂಟ್ಗಳಿಗೆ ನೀವು ಇದು ಯೂಸ್ ಮಾಡೋ ಹಾಗೆ ಇಲ್ಲ. ಮತ್ತು ವಾಮಿಟಿಂಗ್ ಪೇಷಂಟ್. ಓಕೆ, ಯಾವ ಪೇಷಂಟ್ ವಾಮಿಟಿಂಗ್ ಮಾಡ್ತಾ ಇರುತ್ತೆ ಅಲ್ಲ, ಅಂಥ ಪೇಷಂಟ್ಗಳಿಗೆ ನೀವು ಓರಲ್ ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಓರಲ್ ತಗೊಳ್ತಾನೆ, ಟ್ಯಾಬ್ಲೆಟ್ ತಗೊಳ್ತಿ ಕೂಡಲೇ ಅವನಿಗೆ ವಾಮಿಟಿಂಗ್ ಬಂದರೆ ಮತ್ತೆ ಅದೇ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ಅಥವಾ ಮೆಡಿಕೇಷನ್ ಹೊರಗಡೆ ಬಂದು ಬೀಳುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನಾವಿಲ್ಲಿ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್, ಆಸ್ಪಿರಿನ್ ಅಥವಾ ಇಬುಪ್ರೋಫಿನ್ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಪ್ಯಾರೆಂಟರಲ್ ರೂಟ್ ಏನಿದೆ, ಪ್ಯಾರೆಂಟರಲ್ ರೂಟ್ ಅಥವಾ ಇಂಜೆಕ್ಷನ್ ಅಥವಾ ಇನ್ಫ್ಯೂಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಪ್ಯಾರೆಂಟರಲ್? ಪ್ಯಾರೆಂಟರಲ್ ಅಂದರೆ ಏನು ಅಂತ ಕೇಳಿದಾಗ, ಡ್ರಗ್ ಈಸ್ ಅಡ್ಮಿನಿಸ್ಟ್ರಡ್. ಇಲ್ಲಿ ಕೂಡ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ, ಬಟ್ ಬೈಪಾಸಿಂಗ್ ದಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಓಕೆ, ಸೊ ಇಲ್ಲಿ ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಿಂದ ಅದು ಅಬ್ಸಾರ್ವ್ ಆಗ್ತಾ ಇಲ್ಲ, ಡ್ರಗ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮಿಂದ ಅಬ್ಸಾರ್ಬ್ ಆಗ್ತಾ ಇಲ್ಲ. ಅದನ್ನು ನಾವು ಏನಂತ ಹೇಳ್ತೀವಿ, ಪೇರೆಂಟ್ರಲ್ ಲೈಕ್ IM. ಓಕೆ, ಸೊ ಇಂಟ್ರಾಮಸ್ಕುಲರ್ ಒಳಗಡೆ ಅದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಡೈರೆಕ್ಟ್ ಮಸಲಿಂದ ನಮ್ಮ ಬ್ಲಡ್ ಕ್ಯಾಪಿಲರೀಸ್ ಒಳಗಡೆ ಬ್ಲಡ್ ಒಳಗಡೆ ಹೋಗ್ತಾ ಇದೆ. ಸೊ ಅದನ್ನು ನಾವು IM ಅಂತ ಹೇಳ್ತೀವಿ. IM ಈಸ್ ಅ ಟೈಪ್ ಆಫ್ ಪೇರೆಂಟ್ರಲ್. ಡೈರೆಕ್ಟ್ ನಾವು IV ಕೊಡ್ತೀವಿ, ಇಂಟ್ರಾವೀನಸ್. ಓಕೆ, ಇಂಟ್ರಾವೀನಸ್ ಕೊಡ್ತೀವಿ. ಸೊ ಇಂಟ್ರಾವೀನಸ್ ಒಳಗಡೆ ಕೂಡ ಏನಾಗುತ್ತೆ, ಡೈರೆಕ್ಟ್ಲಿ ನಾವು ಬ್ಲಡ್ ಒಳಗಡೆ ಕೊಡ್ತಾ ಇದ್ದೀವಿ, ಅಲ್ಲಿ ಅಬ್ಸಾರ್ಪ್ಷನ್ ಆಗೋ ಟೆನ್ಷನ್ನೇ ಇಲ್ಲ. ಸೊ ಅದು ಕೂಡ ಪೇರೆಂಟ್ರಲ್. ಬಟ್ ಅದೇ ನಾವು ಮೌತಿಂದ ಕೊಟ್ಟರೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಹೋಗುತ್ತೆ, ಅಲ್ಲಿ ಹೋಗಿ ಅಬ್ಸಾರ್ಪ್ಷನ್ ಆಗುತ್ತೆ, ಅದು ಪೇರೆಂಟ್ರಲ್ ಅಲ್ಲ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೋಗ್ಲಾರ್ದೆ ಅದು ನಮ್ಮ ಬಾಡಿ ಒಳಗಡೆ ಅಬ್ಸಾರ್ವ್ ಆಗ್ತಾ ಇದೆ, ನಮ್ಮ ಬ್ಲಡ್ ಒಳಗಡೆ ಅಬ್ಸಾರ್ವ್ ಆಗ್ತಾ ಇದೆ ಅಂದರೆ ಪೇರೆಂಟರಲ್. ಓಕೆ, ಅಡ್ವಾಂಟೇಜಸ್ ನಾವು ನೋಡಿದ್ರೆ ಕ್ವಿಕ್ ಆ್ಯಕ್ಷನ್, ಬೇಗ ಆಕ್ಷನ್ ಆಗುತ್ತೆ, ಯಾಕಂದರೆ ಡೈರೆಕ್ಟ್ ಬ್ಲಡ್ ಒಳಗಡೆ ಹೋಗ್ತಾ ಇದೆ ಇದು. ಓಕೆ, ನೆಕ್ಸ್ಟ್ ಸೂಟೇಬಲ್ ಫಾರ್ ಅನ್ಕಾನ್ಸಿಯಸ್ ಆ್ಯಂಡ್ ವಾಮಿಟಿಂಗ್ ಪೇಷಂಟ್. ಹೌದು ಸರ್, ಅನ್ಕಾನ್ಸಿಯಸ್ ಪೇಷಂಟ್ಗಳಿಗೆ ನೀವು IM ಇಂಜೆಕ್ಷನ್ ಕೊಡ್ಬೋದು, IV ಕೊಡ್ಬೋದು, ಮತ್ತು ವಾಮಿಟಿಂಗ್ ಆಗಿದ್ದರೆ ಕೂಡ ನಾವು ಕೊಡಬಹುದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನಾವು ನೋಡಿದಾಗ ಏನೇನು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂದರೆ, ರಿಕ್ವೈರ್ ಸ್ಟೆರೈಲ್ ಕಂಡೀಷನ್. ಹೌದು ಸರ್, ನೀವು IM ಇಂಜೆಕ್ಷನ್ ಕೊಡೋಕ್ಕಿಂತ ಮೊದಲು ಆ ಪ್ಲೇಸನ್ನು, ಯಾವ ಪ್ಲೇಸಲ್ಲಿ ನೀವು IM ಇಂಜೆಕ್ಷನ್ ಕೊಡ್ತಿರಲ್ಲ ಆ ಸ್ಕಿನ್ನನ್ನು ನೀವು ಏನು ಮಾಡಬೇಕಾಗುತ್ತೆ, ಸ್ಟೆರೈಲ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಸ್ಕಿನ್ ಮೇಲ್ಗಡೆ ಇರೋ ಮೈಕ್ರೋ ಆರ್ಗ್ಯಾನಿಸಮ್ ನೆಡಲಿನಿಂದ ಒಳಗಡೆ ಹೋಗ್ಬೋದು. ಓಕೆ, ಇನ್ಫೆಕ್ಷನ್ ಆಗ್ಬೋದು, ಸ್ಟೆರೈಲ್ ಕಂಡೀಷನ್ ಇರಬೇಕಾಗುತ್ತೆ. ಮತ್ತು ಪೇನ್ಫುಲ್ ಅಡ್ಮಿನಿಸ್ಟ್ರೇಷನ್. ಹೌದು ಸರ್, ಪೇನ್ಫುಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ IM ಇಂಜೆಕ್ಷನ್ ಕೊಡೋ ಟೈಮ್ ಪೇನ್ ಆಗುತ್ತೇನಾ? ಆಗುತ್ತೆ ಸರ್. ಇಂಟ್ರಾವೀನಸ್ ಕೊಡೋ ಟೈಮ್ ಪೇನ್ ಆಗುತ್ತೇನಾ? ಹಾಂ ಸರ್, ಸ್ವಲ್ಪ ಆಗುತ್ತೆ. ಅಂದರೆ ಪೇನ್ಫುಲ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಟೈಪ್ಸ್ ಆಫ್ ಪೇರೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಸೊ ಪೇರೆಂಟ್ರಲ್ ರೂಟ್ಸ್ ಯಾವ್ಯಾವು ಅಂತ ಕೇಳಿದಾಗ ಫಸ್ಟ್ ಬರುತ್ತೆ IV, IM, ಸಬ್ಕ್ಯೂಟಿನಿಯಸ್ ಆ್ಯಂಡ್ ಇಂಟ್ರಾಡರ್ಮಲ್. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಇಂಟ್ರಾವೀನಸ್. ಇಂಟ್ರಾ ಅಂದರೆ ಇನ್ಸೈಡ್ ದಿ ವೇನ್ಸ್. ಓಕೆ, ಡೈರೆಕ್ಟ್ಲಿ ಇನ್ ಟು ದಿ ವೇನ್ ಫಾರ್ ರ್ಯಾಪಿಡ್ ಎಫೆಕ್ಟ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಡ್ರಗ್ ಈಸ್ ಅಡ್ಮಿನಿಸ್ಟರ್ ಡೈರೆಕ್ಟ್ಲಿ ಇನ್ ಟು ದಿ ವೇನ್ ಒಳಗಡೆ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ ಫಾರ್ ರ್ಯಾಪಿಡ್ ಎಫೆಕ್ಟ್. ಸೊ ವೇನ್ ಒಳಗಡೆ ಡೈರೆಕ್ಟ್ಲಿ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡಿದಾಗ ಜಾಸ್ತಿ ಫಾಸ್ಟ್ ಆ್ಯಕ್ಷನ್ ಬರುತ್ತೆ. ಎಕ್ಸಾಂಪಲ್ ಡೋಪಮೀನ್ ಇನ್ಫ್ಯೂಷನ್. ಓಕೆ, ಅಥವಾ ನೀವು ಬೇರೆ ಬೇರೆ ಟ್ಯಾಬ್ಲೆಟ್ಸ್ ನೀವು ತಗೋಬೋದು, ಆ್ಯಂಟಿಬಯೋಟಿಕ್ಸ್ ಅಥವಾ ಬೇರೆ ಬೇರೆ ಇಂಜೆಕ್ಷನ್, MSET. ಸೊ ಇವೆಲ್ಲ ನೀವು ತಗೋಬೋದು. ನೆಕ್ಸ್ಟ್ ಇಂಟ್ರಾಮಸ್ಕುಲಾರ್. ಇಂಟ್ರಾ ಅಂದರೆ ಇನ್ಸೈಡ್, ಮಸ್ಕುಲರ್ ಮೀನ್ಸ್ ಮಸಲ್, ಇನ್ಸೈಡ್ ದಿ ಮಸಲ್. ದಿ ಡ್ರಗ್ ಈಸ್ ಅಡ್ಮಿನಿಸ್ಟರ್ಡ್ ಇನ್ ಟು ದಿ ಮಸಲ್ ಟಿಶ್ಯೂ. ಡೈರೆಕ್ಟ್ಲಿ ನಾವು ಮಸಲ್ ಟಿಶ್ಯೂ ಒಳಗಡೆ ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ಡೈಕ್ಲೋಫಿನ್ಯಾಕ್ ಇಂಜೆಕ್ಷನ್. ಸೊ ಡೈಕ್ಲೋಫಿನ್ಯಾಕ್ ಇಂಜೆಕ್ಷನ್ ನಾವು ಕೊಡ್ತೀವಿ
ಇಂಟ್ರಾ ಮಸ್ಕುಲಾರ್ ಮಸಲ್ ಒಳಗಡೆ. ಓಕೆ, ನೆಕ್ಸ್ಟ್ ಸಬ್ ಕ್ಯೂಟೇನಿಯಸ್ ಬಿನೀತ್ ದಿ ಸ್ಕಿನ್. ಸೊ ನಮ್ಮ ಜಸ್ಟ್ ಸ್ಕಿನ್ ಕೆಳಗಡೆ ನಾವು ಕೊಡ್ತೀವಿ. ಓಕೆ, ಸೊ ಅದನ್ನು ನಾವು ಸಬ್ ಕ್ಯೂಟೇನಿಯಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇಲ್ಲಿ ನಮ್ಮದು ಇನ್ಸುಲಿನ್ ಇಂಜೆಕ್ಷನ್ ಇದೆ. ಓಕೆ, ನೆಕ್ಸ್ಟ್ ಇಂಟ್ರಾಡರ್ಮಲ್ ಇನ್ ಟು ದಿ ಸ್ಕಿನ್ ಲೇಯರ್. ಓಕೆ, ಸ್ಕಿನ್ ಲೇಯರ್ ಒಳಗಡೆ ಕೊಟ್ಟರೆ ನಾವು ಅದನ್ನು ಏನಂತ ಹೇಳ್ತೀವಿ, ಇಂಟ್ರಾಡರ್ಮಲ್. ಸ್ಕಿನ್ ಕೆಳಗಡೆ ಕೊಟ್ಟರೆ ಅದನ್ನು ನಾವು ಸಬ್ ಕ್ಯೂಟೇನಿಯಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ಇಂಟ್ರಾಡರ್ಮಲ್ ಎಕ್ಸಾಂಪಲ್ BCG ವ್ಯಾಕ್ಸಿನ್ ತಗೋಬಹುದು. ಓಕೆ, ಸೊ ಐ ಥಿಂಕ್ ನಿಮಗೆ ಟೈಪ್ಸ್ ಆಫ್ ಪೇರೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅರ್ಥ ಆಗಿರ್ಬೋದು, ಟೈಪ್ಸ್ ಆಫ್ ಪೇರೆಂಟ್ರಲ್ ರೂಟ್ಸ್ ಅರ್ಥ ಆಗಿರ್ಬೋದು, ಇಂಟ್ರಾವಿನಸ್, IM, ಸಬ್ಕ್ಯೂಟಿನಿಯಸ್ ಆ್ಯಂಡ್ ಇಂಟ್ರಾಡರ್ಮಲ್. ನೆಕ್ಸ್ಟ್ ಇನ್ಹಲೇಷನಲ್ ರೂಟ್. ಸೊ ಇನ್ಹಲೇಷನಲ್ ರೂಟ್ ಅಂದರೆ ಇಲ್ಲಿ ನಾವು ಏನು ಮಾಡ್ತೀವಿ, ಡ್ರಗ್ ಈಸ್ ಅಡ್ಮಿನಿಸ್ಟರ್ಡ್ ವಾಯಾ ರೆಸ್ಪೈರೇಟರಿ ಟ್ರ್ಯಾಕ್ಟ್. ಸೊ ರೆಸ್ಪೈರೇಟರಿ ಟ್ರ್ಯಾಕ್ಟಿಂದ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ ಯೂಸಿಂಗ್ ನೆಬುಲೈಸರ್ ಯೂಸ್ ಮಾಡಿ, ಅಥವಾ ಇನ್ಹೇಲರ್ಸಿಂದ, ಅಥವಾ ಅನಸ್ಥೆಟಿಕ್ ಗ್ಯಾಸಸನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ ಥ್ರೂ ದಿ ರೆಸ್ಪೈರೇಟರಿ ಟ್ರ್ಯಾಕ್ಟ್. ಅದನ್ನು ನಾವು ಏನಂತ ಹೇಳ್ತೀವಿ, ಇನ್ಹಲೇಷನಲ್ ರೂಟ್. ಎಕ್ಸಾಂಪಲ್ ಇಲ್ಲಿ ನಾವು ತಗೋಬೋದು ಸಾಲ್ಬುಟಮಾಲ್ ಇನ್ಹೇಲರ್. ಓಕೆ, ಅಥವಾ ಹ್ಯಾಲೋಥಿನ್ ಗ್ಯಾಸ್. ಸೊ ಇವೆಲ್ಲ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ನೆಕ್ಸ್ಟ್ ಸಬ್ಲಿಂಗ್ವಲ್ ಆ್ಯಂಡ್ ಬಕ್ಕಲ್ ರೂಟ್ಸ್. ಸೊ ಸಬ್ಲಿಂಗ್ವಲ್ ಅಥವಾ ಬಕ್ಕಲ್ ರೂಟ್ ಅಂತ ಹೇಳ್ತೀವಿ. ಸೊ ಇದರೊಳಗಡೆ ಏನಾಗುತ್ತೆ, ಡ್ರಗ್ ಈಸ್ ಪ್ಲೇಸ್ಡ್ ಅಂಡರ್ ದಿ ಟಂಗ್. ಸಬ್ಲಿಂಗ್ವಲ್ ಅಂದರೆ ನಾವು ಟಂಗ್ ಇರುತ್ತೆ ಅಲ್ಲ, ಜಸ್ಟ್ ಟಂಗ್ ಕೆಳಗಡೆ ನಾವು ಏನು ಮಾಡಿರ್ತೀವಿ, ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸ್ಯೂಲನ್ನು ಹಿಡಿದುಕೊಳ್ಬಿಡ್ತೀವಿ. ಓಕೆ, ಟಂಗ್ ಕೆಳಗಡೆ ನಾವು ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸ್ಯೂಲನ್ನು ಇಡ್ತೀವಿ. ಆರ್ ಬಕ್ಕಲ್ ರೂಟ್ ಅಂದರೆ ಅಗೇನ್ಸ್ಟ್ ದಿ ಚೀಕ್. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಬಕ್ಕಲ್ ರೂಟ್ ಅಂದರೆ, ಸೊ ಇದು ನಮ್ಮ ಟಂಗ್ ಇದೆ. ಓಕೆ, ಸೊ ಎರಡು ಚೀಕ್ ಇದೆ. ಸೊ ಅಗೇನ್ಸ್ಟ್ ದಿ ಚೀಕ್ ಅಂದರೆ ಇಲ್ಲಿ ಸೆಂಟ್ರಲ್ ನಾವು ಏನು ಇಡ್ತೀವಿ, ಟ್ಯಾಬ್ಲೆಟ್ ಇಡ್ತೀವಿ. ಸೊ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ಅದು ಏನು ಮೆಡಿಸಿನ್ ಇದೆ ಅದು ಮೆಡಿಸಿನ್ ಇಡ್ತೀವಿ ಫಾರ್ ರ್ಯಾಪಿಡ್ ಅಬ್ಸಾರ್ಪ್ಷನ್. ಸೊ ಅದು ಈಸಿಲಿ ಏನಾಗುತ್ತೆ, ಅಬ್ಸಾರ್ವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ನಾವು ನೋಡಿದಾಗ ಬೈಪಾಸ್ ದಿ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಇನ್ ದಿ ಲಿವರ್. ಸೊ ಲಿವರ್ ಒಳಗಡೆ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಅಂತ ಇರುತ್ತೆ, ಅದನ್ನು ಇದು ಬೈಪಾಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಫಾಸ್ಟ್ ಆನ್ಸೆಟ್ ಆಫ್ ಆ್ಯಕ್ಷನ್. ಹೌದು ಸರ್, ಫಾಸ್ಟ್ ಆನ್ಸೆಟ್ ಆಫ್ ಆ್ಯಕ್ಷನ್ ಅಂದರೆ ಬೇಗ ಇದು ಆ್ಯಕ್ಷನ್ ಮಾಡುತ್ತೆ. ಎಕ್ಸಾಂಪಲ್ ನಾವು ಇಲ್ಲಿ ಏನು ತಗೋಬೋದು, ನೈಟ್ರೋಗ್ಲಿಸರಿನ್ ಸಬ್ಲಿಂಗ್ವಲ್ ಟ್ಯಾಬ್ಲೆಟ್. ಸೊ ನೈಟ್ರೋಗ್ಲಿಸರಿನ್ ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ ಬರ್ತವೆ ಫಾರ್ ಎಂಜಿನಾ. ವಾಟ್ ಈಸ್ ಎಂಜಿನಾ? ಚೆಸ್ಟ್ ಪೇನ್. ಎಂಜಿನಾ ಅಂದರೆ ಏನು? ಚೆಸ್ಟ್ ಪೇನ್. ಎಂಜಿನಾ ಪೆಕ್ಟೋರಿಸ್ ಅಂತ ಹೇಳ್ತಾರೆ. ಸೊ ಎಂಜಿನಾ ಪೆಕ್ಟೋರಿಸ್ ಅಂದರೆ ಚೆಸ್ಟ್ ಪೇನ್. ಸೊ ಚೆಸ್ಟ್ ಪೇನ್ ಆದಾಗ ನಾವು ನೈಟ್ರೋಗ್ಲಿಸರಿನ್ ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ ಕೊಟ್ಟರು ಪೇನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ರೆಕ್ಟಲ್ ರೂಟ್. ಸೊ ಮತ್ತೆ ಏನು ಬಂತು ಇಲ್ಲಿ, ರೆಕ್ಟಲ್ ರೂಟ್. ಸೊ ಡ್ರಗ್ ಈಸ್ ಅಡ್ಮಿನಿಸ್ಟರ್ಡ್ ವಾಯಾ ರೆಕ್ಟಮ್ ಆ್ಯಸ್ ಅ ಸಬೋಸಿಟರಿ ಆರ್ ಎನಿಮಾ. ಹೌದು ಸರ್, ಇದು ಲೋಕಲ್ ಒಳಗಡೆ ಕೂಡ ಬಂದಿತ್ತು, ಸಿಸ್ಟಮಿಕ್ ಒಳಗಡೆ ಕೂಡ ಬರುತ್ತೆ, ಡಿಪೆಂಡ್ಸ್ ಆನ್ ದಿ ಟೈಪ್ಸ್ ಆಫ್ ಎನಿಮಾ. ಓಕೆ, ಸೊ ಅಡ್ವಾಂಟೇಜಸ್ ನಾವು ನೋಡಿದಾಗ ಸೂಟೇಬಲ್ ಫಾರ್ ವಾಮಿಟಿಂಗ್ ಅನ್ಕಾನ್ಸಿಯಸ್ ಪೇಷಂಟ್, ಬೈಪಾಸ್ ದಿ ಸ್ಟಮಕ್ ಆ್ಯಸಿಡ್. ಹೌದು ಸರ್, ಇದು ವಾಮಿಟಿಂಗ್ ಮಾಡ್ತಾ ಇರೋ ಪೇಷಂಟ್ಗೆ ಓಕೆ, ಅನ್ಕಾನ್ಸಿಯಸ್ ಇರೋ ಪೇಷಂಟಿಗೆ ಕೂಡ ನಾವು ಕೊಡ್ಬೋದು. ಮತ್ತು ಬೈಪಾಸ್ ದಿ ಸ್ಟಮಕ್ ಆ್ಯಸಿಡ್. ಹೌದು ಸರ್, ಸ್ಟಮಕ್ ಆ್ಯಸಿಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ನಮ್ಮ ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಆಗಿದ್ಮೇಲೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಬಟ್ ರೆಕ್ಟಮಲ್ಲಿ ಇಲ್ಲಿ ನಮ್ಮ ಸ್ಟಮಕ್ ಆ್ಯಸಿಡ್ ಇರೋದಿಲ್ಲ, ಅದಕ್ಕೋಸ್ಕರ ಬೈಪಾಸ್ ದಿ ಸ್ಟಮಕ್ ಆ್ಯಸಿಡ್ ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು, ಬ್ಯಾಸೆಕೋಡಿಲ್ ಸಪೋಸಿಟರಿ ಅಥವಾ ಫಾರ್ ಕಾನ್ಸ್ಟಿಪೇಷನ್. ಓಕೆ, ಕಾನ್ಸ್ಟಿಪೇಷನ್ ಇದ್ದಾಗ ನಾವು ಈ ಸಪೋಸಿಟರಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಡರ್ಮಲ್ ರೂಟ್. ಸೊ ಟ್ರಾನ್ಸ್ಡರ್ಮಲ್ ರೂಟ್ ಅಂದರೆ ಏನು? ಡ್ರಗ್ ಈಸ್ ಅಬ್ಸಾರ್ವ್ಡ್ ಥ್ರೂ ದಿ ಸ್ಕಿನ್. ಡ್ರಗ್ ಏನಾಗ್ತಾ ಇದೆ? ಅಬ್ಸಾರ್ವ್ ಆಗ್ತಾ ಇದೆ ಥ್ರೂ ದಿ ಸ್ಕಿನ್. ಸ್ಕಿನ್ನಿಂದ ಡ್ರಗ್ ಅಬ್ಸಾರ್ವ್ ಆಗ್ತಾ ಇದೆ ಫಾರ್ ಸಿಸ್ಟಮಿಕ್ ಎಫೆಕ್ಟ್. ಸೊ ಸಿಸ್ಟಮಿಕ್ ಎಫೆಕ್ಟ್ಗೋಸ್ಕರ ಇಲ್ಲಿ ಡ್ರಗ್ ಏನಾಗ್ತಾ ಇದೆ, ನಮ್ಮ ಸ್ಕಿನ್ನಿಂದ ಅಬ್ಸಾರ್ವ್ ಆಗ್ತಾ ಇದೆ. ಎಂಥ ಸಿಸ್ಟಮಿಕ್ ಸರ್? ಕಾರ್ಡಿಯೋವ್ಯಾಸ್ಕುಲಾರ್ ಸಿಸ್ಟಮ್. ಕಾರ್ಡಿಯೋವ್ಯಾಸ್ಕುಲಾರ್ ಸಿಸ್ಟಮ್ ಅಂದರೆ ನಮ್ಮ ಹಾರ್ಟ್ ಬರುತ್ತೆ. ಓಕೆ, ಸೊ ಹಾರ್ಟಲ್ಲಿ ಚೆಸ್ಟ್ ಪೇನ್ ಆಗುತ್ತೆ. ಹಾರ್ಟ್ ಅಂದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಸರಿಯಾಗಿ ಹೋಗ್ಲಾರ್ದಾಗ ಅವಾಗ ಏನಾಗುತ್ತೆ, ನಮಗೆ ಎಂಜಿನಾ ಆಗುತ್ತೆ. ಓಕೆ, ಸೊ ಎಂಜಿನಾ ಪೆಕ್ಟೋರಿಸ್ ಅಥವಾ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ, ಚೆಸ್ಟ್ ಪೇನ್. ಸೊ ಆ ಚೆಸ್ಟ್ ಪೇನಿಗೆ ನಾವು ಕಡಿಮೆ ಮಾಡೋಕ್ಕೆ ಜಸ್ಟ್ ಮೇಲ್ಗಡೆ ನಾವು ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ ಕೂಡ ನೋಡಿದ್ದೀವಿ. ಓಕೆ, ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ಸ್ ಕೊಡಬಹುದು, ಅಥವಾ ನಾವು ನೈಟ್ರೋಗ್ಲಿಸರಿನ್
ಪ್ಯಾಚ್. ನೈಟ್ರೋಗ್ಲಿಸರಿನ್ ಪ್ಯಾಚ್ ಅಂದರೆ ಏನು ಅಂದರೆ ಇಟ್ ಈಸ್ ಅ ಸ್ಟಿಕ್ಕರ್ ಥರ ಇರುತ್ತೆ. ಏನಿರುತ್ತೆ? ಸ್ಟಿಕ್ಕರ್ ಥರ ಇರುತ್ತೆ. ಅದು ಸ್ಕಿನ್ ಮೇಲೆ ನಾವು ಅಪ್ಲೈ ಮಾಡ್ತೀವಿ. ಓಕೆ, ಈ ಸ್ಟಿಕ್ಕರ್ನ ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಸೊ ಇದ್ರ ಒಳಗಡೆ ಡ್ರಗ್ ಇರುತ್ತೆ ಅಲ್ಲ, ಮೆಡಿಸಿನ್ ಇರುತ್ತೆ ಅಲ್ಲ, ಅದು ಏನಾಗುತ್ತೆ ನಮ್ಮ ಸ್ಕಿನ್ನಿಂದ ಅಬ್ಸರ್ವ್ ಆಗುತ್ತೆ. ನಮ್ಮ ಸ್ಕಿನ್ನಿಂದ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ಅದು ಸಿಸ್ಟಮಿಕ್ ಎಫೆಕ್ಟ್ ಮಾಡುತ್ತೆ, ಅಂದರೆ ನಮ್ಮ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಪೇನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೆಕ್ಸ್ಟ್ ಫೆಂಟನಿಲ್ ಪ್ಯಾಚ್ ಫಾರ್ ಪೇನ್ ಮ್ಯಾನೇಜ್ಮೆಂಟ್. ಸೊ ಯಾರಿಗೆ ಜಾಸ್ತಿ ಪೇನ್ ಇರುತ್ತೆ ಅಲ್ಲ ಅಂಥವರಿಗೆ ಫ್ಯಾಂಟನಿಲ್ ಪ್ಯಾಚ್ ಅಂದರೆ ಇದು ಕೂಡ ಏನಿರುತ್ತೆ? ಈ ಥರ ಸ್ಟಿಕ್ಕರ್ ಥರ ಇರುತ್ತೆ. ಇದರ ಮೆಡಿಸಿನ್ ಏನಿರುತ್ತೆ? ಫ್ಯಾಂಟನಿಲ್ ಇರುತ್ತೆ. ಅದು ಏನು ಮಾಡುತ್ತೆ? ಪೇನನ್ನು ಕಡಿಮೆ ಮಾಡುತ್ತೆ ಬೈ ಅಬ್ಸರ್ವ್ ಥ್ರೂ ದಿ ಸ್ಕಿನ್ನಿಂದ ಇದು ಅಬ್ಸರ್ವ್ ಆಗಿ ಸಿಸ್ಟಮಿಕ್ ಎಫೆಕ್ಟ್ ಕೊಡುತ್ತೆ. ಅದೇ ನಮ್ಮ ಟ್ರಾನ್ಸ್ಡರ್ಮಲ್ ರೂಟ್. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.